ಹೊಸಕೋಟೆ ತಾಲೂಕಿನ ದೊಡ್ಡಹುಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಾಲ್ಬಾಗ್ ದಾಸರಹಳ್ಳಿಯ ರಕ್ತ ಕಾಟೇರಮ್ಮ ದೇವಿ ದೇವಾಲಯದ 30ನೇ ವರ್ಷದ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆದಿದ್ದು, ದಾಸರಹಳ್ಳಿ, ಹಲಸಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಭಕ್ತಾದಿಗಳು ಆಗಮಿಸಿ ತಂಬಿಟ್ಟಿನ ದೀಪಾರತಿ ಮಾಡಿ ಅಗ್ನಿಗುಂಡ ಪ್ರವೇಶಿಸಿ ತಮ್ಮ ಹರಕೆಗಳನ್ನು ಈಡೇರಿಸಿಕೊಂಡಿದ್ದಾರೆ. 2 ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಅಭಿಷೇಕ, ಹೋಮ, ಹೂವಿನ ಅಲಂಕಾರ ಸೇರಿದಂತೆ ವಿಶೇಷ ಪೂಜೆಯೊಂದಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಇನ್ನು ದೇವಸ್ಥಾನದ ಇತಿಹಾಸ ಕುರಿತು ಸ್ಥಳೀಯರಾದ ಕುಮಾರ್ ಅವರು ಹಾಗೂ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಾಗೇಂದ್ರ ಪ್ರಸಾದ್ ಅವರು ಹೇಳಿದ್ದೇನು ಗೊತ್ತಾ? ನೀವೇ ಒಮ್ಮೆ ಕೇಳಿ. ದೀಪಗಳ ಅಲಂಕಾರ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಎಲ್ಲ ಆಗಿದೆ. ಸಾಯಂಕಾಲ 4 ಗಂಟೆಗೆ ಭಕ್ತಾದಿಗಳಿಗೆಲ್ಲ ಊಟ ವ್ಯವಸ್ಥೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಬಂದು ಪ್ರಸಾದ ಸ್ವೀಕರಿಸಿ ಎಲ್ಲ ಅಮ್ಮನಿಗೆ ಅಮ್ಮ ಆಶೀರ್ವಾದ ಪಡಿಬೇಕಂತ ತಮ್ಮಲ್ಲಿ ಪ್ರಾರ್ಥನೆ. ಈ ದಾಸರಳ್ಳಿ ಭಕ್ತ ಮಾಸ್ಟ್ರಲ್ಲಿ ಇದೊಂದು ಕೋರಿಕೆ. ಎಲ್ಲರೂ ಬಂದು ದಯವಿಟ್ಟು ಎಲ್ಲ ಊರು ಸುತ್ತು ಇರೋ ಜನ ಎಲ್ಲ ಬಂದು ಪ್ರಸಾದ ಸ್ವೀಕರಿಸಬೇಕಾಗಿ ಪ್ರಾರ್ಥನೆ. ನಮ್ಮ ದೇವಸ್ಥಾನ ಮುಖ್ಯ ಅರ್ಚಕರಾದಂಥ ನಾಗೇಂದ್ರ ಅವರು ಮತ್ತು ಅವರು ಭಕ್ತ ಮಂಡಳಿಯಿಂದ ಎಲ್ಲ ಭಕ್ತಾದಿಗಳು ಎಲ್ಲ ಸೇರಿಕೊಂಡು ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ. ಇದು ಕಣ್ತುಂಬ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. 2 ಕಣ್ಣು ಸಾಲದು ಆ ಥರ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಈ ದೇವಸ್ಥಾನದಲ್ಲಿ ಪಾಲ್ಗೊಂಡು ದೇವ್ರ ಪೂಜೆ ಸ್ವೀಕರಿಸಿ ಇನ್ನೂ ಯಶಸ್ವಿಯಾಗಿ ಅಮ್ಮನ ಪೂಜೆ ನೆರವೇರಿಸಿ ಇನ್ನೂ ಯಶಸ್ವಿಗೊಳಿಸ್ಬೇಕಂತ ಎಲ್ಲರಲ್ಲಿ ಮನವಿಯಿಂದ ಪ್ರಾರ್ಥನೆ ಮಾಡ್ಕೊತೀವಿ. 30 ವರ್ಷದಿಂದ ನಡೀತಾ ಇದೆ. 30 ವರ್ಷದಿಂದ ಕೆಲವು ಜನ ಮಾತ್ರ ಬರ್ತಾಯಿದ್ರು. ಇವತ್ತು ಇಲ್ಲಿ ಬಂದು ಯಾರು ಏನು ಮುಕ್ಕೊಂಡು ಹೋಗ್ತಾರೋ ಅದು ಖಂಡಿತ ನೆರವೇರ್ತಾ ಇದ್ದೆ. ಭಕ್ತಾದಿಗಳು ಒಂದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ಇದು ಹಿಂಗೆ ಮುಂದುವರಿಸ್ಕೊಂಡು ಇನ್ನೂ ಇನ್ನೂ ಹೋಮ ಯಜ್ಞ ಯಾಗಾದಿಗಳೆಲ್ಲ ಮಾಡ್ತಾರೆ. ಅಮಾವಾಸ್ಯೆ ಪೌರ್ಣಮಿ ದಿನ ಅಲ್ಲ, ಭಕ್ತಾದಿಗಳು ಏನು ಕೋರಿಕೆ ಮಾಡ್ಕೊತಾರೆ ಅದು ನೆರವೇರಿಸ್ಕೊಡ್ತಾ ಇದ್ದಾಳೆ ಅಮ್ಮ. ನಮ್ಮ ಕಾಟೇರಮ್ಮ ಸ್ವಾಮಿ ದೇವಸ್ಥಾನ ಎಲ್ಲ ನೆರವೇರಿಸ್ಕೊಡ್ತಾ ಇದ್ದೆ. ಇದನ್ನು ಮುಂದುವರಿಸ್ಕೊಂಡು ಮುಂದಕ್ಕೆ ಇನ್ನೂ ದೊಡ್ಡದಾಗಿ ವ್ಯವಸ್ಥೆ ಮಾಡಿ ಎಲ್ಲ ಭಕ್ತ ಮಂಡಳಿ ಎಲ್ಲ ಇಲ್ಲಿ ಸೇರಿರೋ ಜನ ಎಲ್ಲರೂ ಸೇರಿ ಇದನ್ನು ಮುಂದುವರಿಸ್ಕೊಂಡು ದೊಡ್ಡದು ಮಾಡಬೇಕಂತಲ್ಲಿ ತಮ್ಮಲ್ಲಿ ಪ್ರಾರ್ಥನೆ. ಲಾಲ್ಬಾಗ್ ದಾಸರಳ್ಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕಾಟೇರಮ್ಮ ದೇವಸ್ಥಾನ ಪ್ರಧಾನ ಅರ್ಚಕರಾಗಿ ಮಾತಾಡ್ತಾ ಇದ್ದಾರೆ. ಈ 30 ವರ್ಷದಿಂದ ಈ ವಾರ್ಷಿಕೋತ್ಸವ ಅನಾದಿ ಕಾಲದಿಂದ ನಡ್ಸ್ಕೊಂಡು ಬರ್ತಿದ್ದಾರೆ. ನಮ್ಮ ಮಾವ ಮಾಡ್ತಾಯಿದ್ರು. ನಮ್ಮ ಮಾವ ಅವರು ಆಕಸ್ಮಿಕವಾಗಿ ತೀರೋಗಿ ಆ ಚಿಕ್ಕ ದೇವಸ್ಥಾನದಿಂದ ಅದೇ ಥರ ನಾವೂ ಇವಾಗ ದೊಡ್ಡ ದೇವಸ್ಥಾನ ಆಗಿ ಪಾಲ್ಗೊಂಡು ಇನ್ನು ಮುಂದೆ ದೊಡ್ಡ ಕ್ಷೇತ್ರ ಆಗಿ ಮಾಡಬೇಕಾಗಿ ಎಲ್ಲರೂ ಕೋರ್ಕೊಂಡಿದ್ದಾರೆ. ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಎಲ್ಲರೂ ಇನ್ನೂ ದೊಡ್ಡ ಕ್ಷೇತ್ರ ಆಗಿ ಪಾಲ್ಗೊಂಡಿದ್ದಾರೆ. ದೇವಸ್ಥಾನ ಆಗಿ ನಿರ್ಮಾಣವಾಗಿರೋದು ಚಿಕ್ಕ ಕಲ್ಲಿಕ್ಕೊಂಡು ನಮ್ಮ ಮಾವರು ಪೂಜೆ ಮಾಡ್ತಾಯಿದ್ರು. ದಿನೇ ಹೆಚ್ಚು ಭಕ್ತಾದಿಗಳು ಬಂದು ಇವಾಗ ದೊಡ್ಡ ಕ್ಷೇತ್ರವಾಗಿ ಈ ದೇವಿ ಎಲ್ಲ ಕಾರ್ಯಗಳು ಎಲ್ಲರಿಗೂ ಸಂತಾನ ಭಾಗ್ಯ ಮತ್ತು ಶತ್ರುಬಾಧೆ, ಮಾಟ ಮಂತ್ರ ತಂತ್ರ ಅವ್ರು ಅಂದ್ಕೊಂಡಿರೋ ಕಾರ್ಯಗಳು, ಜಮೀನು ಕೇಸು ಯಾವುದೇ ಆಗಲಿ ಆ ಕ್ಷಣ 3 ವಾರದಲ್ಲೇ ಈ ತಾಯಿ ಎಲ್ಲರಿಗೂ ಈಡೇರಿಸಲ್ಲ ಹರಕೆ. ಮಹಾಮಂಗಳಾರತಿ, ಮಹಾಪೂಜೆ, ಹೋಮ, ಮಹಾಭಿಷೇಕ ಪೂಜೆ, ಹೋಮ ಇತ್ತು. ಇವತ್ತು ಬಲಿ ಪೂಜೆ, ತಂಬಿಟ್ಟು ಆರತಿ ಎಲ್ಲ ಊರಿನ ಗ್ರಾಮಸ್ಥರು ದೀಪ ಆರತಿಗಳು ಮಾಡಿಕೊಂಡು ಇವತ್ತಿನ ದಿನ ಬಲಿ ಪೂಜೆಯನ್ನು ಏರ್ಪಡಿಸಿದ್ದೀರಿ. ಅಗ್ನಿಕುಂಡ ಮತ್ತು ಬಲಿ ಪೂಜೆ 3 ಗಂಟೆ ಇಲ್ಲ 4 ಗಂಟೆಗೆ ಆಯಮ್ಮನ ಮಹಾ ಪ್ರಸಾದವನ್ನು ಸ್ವೀಕಾರ ಮಾಡ್ತಾಯಿದ್ರು. ಒಟ್ಟಾರೆ 30 ವರ್ಷಗಳ ಹಿಂದೆ ಸಣ್ಣ ಗುಡಿಯಾಗಿದ್ದ ಈ ದೇವಸ್ಥಾನದಲ್ಲಿ ಈಗ ಸಾವಿರಾರು ಭಕ್ತರು ಆಗಮಿಸಿ ತಮ್ಮ ಕಷ್ಟಗಳಿಗೆ ಸಿದ್ಧಿ ಪಡೆದುಕೊಂಡಿದ್ದಾರೆ. Wow.